ರಾಜ್ಯ ಶಿಕ್ಷಣ ಇಲಾಖೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಸರ್ಕಾರಿ ಶಾಲೆಗಳ ವಿಲೀನಕ್ಕೆ ಮುಂದಾಗಿದ್ದು ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಬದುಕಿಗೆ ಕೊಳ್ಳಿಟ್ಟಂತಾಗಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷೆ ಪೂಜಾ ನಂದಿಹಳ್ಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಗಳೂರಿನ ಗೊಲ್ಲರಹಟ್ಟಿಯ ಸರ್ಕಾರಿ ಶಾಲೆಯನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಬೇರೆ ಶಾಲೆಗೆ ವಿಲೀನ ಮಾಡುವ ದುಸ್ಸಾಹಸಕ್ಕೆ ಶಿಕ್ಷಣ ಇಲಾಖೆ ಕೈ ಹಾಕಿರುವುದನ್ನು ವಿರೋಧಿಸಿ ಶಾಲೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಶಿಕ್ಷಣ ಇಲಾಖೆ ಆದೇಶ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ರಾಜ್ಯದ 40,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರವನ್ನು ನಡೆಸಲಾಗುತ್ತಿದೆ ಎಂದರು. 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವ ಸರ್ಕಾರಿ ಶಾಲೆಗಳನ್ನು ಒಂದೇ ಕಡೆ ವಿಲೀನ ಮಾಡುವ ಅವೈಜ್ಞಾನಿಕ ನೀತಿಯಿಂದ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಎಂದರು. ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಹೊನ್ನೂರ್ ಸಾಬ್, ಕ್ಷೇತ್ರ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ, ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಟಿಎಸ್ ಸುಮಾನ ಸೇರಿದಂತೆ ಮತ್ತಿತರರು ಇದ್ದರು. ಅಲ್ಲಿಂದ ಇಲ್ಲಿವರೆಗೂ 6 ತಿಂಗಳಿಂದ ನಾವು ಹೋರಾಟ ಮಾಡ್ತಿದ್ವಿ. ಆದ್ರೆ ಸರ್ಕಾರ ಅದನ್ನ ವಾಪಸ್ ತಗೊಳ್ತಕ್ಕಂತ ಯಾವುದೇ ಯೋಜನೆ ಮಾಡ್ತಾ ಇಲ್ಲ. ರಾದರ್ ಹಲವಾರು ಕಡೆಗೆ ಬಿಲ್ಡಿಂಗ್ ಅನ್ನ ಕೊಟ್ಟು ಟೀಚರ್ಸ್ ಗಳಿಗೆ ಒತ್ತಡ ಹಾಕ್ತಿದ್ದಾರೆ. ನಿಮ್ಮ ಮಕ್ಕಳ ಟಿಸಿನ ತಗೊಂಡೋಗಿ ಮ್ಯಾಗ್ನೆಟ್ ಶಾಲೆಗೆ ಸೇರಿಸಿ, ಇಲ್ಲ ಅಂದ್ರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀವಿ, ಇಲ್ಲ ನೋಟಿಸ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದರ ವಿರುದ್ಧನೂ ಕೂಡ ರಾಮನಗರ ಜಿಲ್ಲೆನಲ್ಲಿ ಡಿಡಿಪಿ ಆಫೀಸ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆದಿದೆ. ಅದಾಗಿಯೂ ಕೂಡ ಮೊನ್ನೆ 26ಕ್ಕೆ ರಾಮನಗರದಲ್ಲಿ ಆಗಿರೋದು. ಮೇ 29ಕ್ಕೆ ಮತ್ತೆ ಹೊಸ ಆದೇಶ ಬಂದಿದೆ. ಇಲ್ಲಿವರೆಗೂ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಬೋರ್ಡ್ಗಳು ಇದ್ದಿದ್ದನ್ನ ಇವಾಗ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಬದಲಾವಣೆ ಮಾಡಿ ಅಂತ ಹೇಳಿ ಮೇ 21ಕ್ಕೆ ಮತ್ತೊಂದು ಆದೇಶ ಬಂದಿದೆ. ನಿಜವಾಗ್ಲೂ ಸರ್ಕಾರಿ ಶಾಲೆ ವಿಲೀನ ಮಾಡಲ್ಲ ಅಂದ್ರೆ ಆದೇಶದ ಮೇಲೆ ಆದೇಶ ಯಾಕೆ ಕೊಡ್ತಾ ಇದ್ದಾರೆ ನೋಡಿ. ಇವತ್ತು ನಿಮ್ಮೂರ್ ಶಾಲೆ ಇವತ್ತು ಆಲ್ರೆಡಿ ಹೋಗ್ಬೇಕಾಗಿತ್ತು ಜಿಜೆಸ್ಸಿಗೆ. ಇಡೀ ರಾಜ್ಯಾದ್ಯಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಹೋರಾಟವನ್ನ ದಿನನಿತ್ಯ ಮಾಡ್ತಾ ಇದೀವಿ. ಒಂದಲ್ಲ ಒಂದು ಹಳ್ಳಿಗಳಲ್ಲಿ ಜನಗಳು ಹೋರಾಟ ಮಾಡ್ತಿದ್ದಾರೆ. ಮಾಧ್ಯಮ ಮಿತ್ರರು ಇದು ವರದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಏನಾಗಿದೆ, ಸರ್ಕಾರ ಇನ್ನೂ ಕೂಡ ಈ ಪಾಲಿಸಿಯನ್ನ ಬೇರೆ ಬೇರೆ ಹಂತದಲ್ಲಿ ಮಾಡ್ತಾ ಇದೆ. ಎಲ್ಲಾ ಜಿಲ್ಲೆಯಲ್ಲೂ ಒಂದೇ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಇಂಪ್ಲಿಮೆಂಟೇಷನ್ ನಡೆದಿದೆ. ಇದೇ ಪಕ್ಕದ ಚಿತ್ರದುರ್ಗ ಚಳ್ಳಕೆರೆನಲ್ಲಿ ಏನಾಗಿದೆ, ಕೆಪಿಎಸ್ ಶಾಲೆಯ ಶಿಕ್ಷಕರು ಬಂದು ಸುತ್ತ ಹಳ್ಳಿಗಳಿಗೆ 5 ಕಿಲೋಮೀಟರ್ ಬರ್ತಕ್ಕಂತ ಎಲ್ಲ ಹಳ್ಳಿಗೆ ಕೆಪಿಎಸ್ ಶಾಲೆಗೆ ಸೇರಿಸಿ ಇಂಗ್ಲಿಷ್ ಮೀಡಿಯಂ ನಿಮ್ಮೂರಿಗೆ ಬಸ್ ಕೊಡ್ತೀವಿ, ಕಂಪ್ಯೂಟರ್ ಎಜುಕೇಶನ್ ಕೊಡ್ತೀವಿ ಅಂತ ಯಾಕ್ರಿ ಪಾಂಪ್ಲೆಟ್ ಹಚ್ಚಿ ಕ್ಯಾಂಪೇನ್ ಮಾಡಬೇಕಾಗಿತ್ತು? ಅಷ್ಟೇ ಅಲ್ಲ, ಧಾರವಾಡ ಜಿಲ್ಲೆನಲ್ಲಿ 25ಕ್ಕಿಂತ ಕಡಿಮೆ ಇರೋ ಮಕ್ಕಳನ್ನ ನಾವು ಶಾಲೆ ವಿಲೀನ ಮಾಡ್ತೀವಿ ಅಂತ ಯಾಕ್ರೆ ಆದೇಶ ಕೊಡ್ಬೇಕಾಗಿತ್ತು? ಇದ್ರ ಎಲ್ಲರ ವಿರುದ್ಧ ಹೋರಾಟ ನಡೀತಾ ಇದೆ. ಇವತ್ತು ಚಳ್ಳಕೆರೆ ತಾಲೂಕಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಸೊ ಇಲ್ಲಿ ನೋಡಿ, ಸರ್ಕಾರ ನೇರವಾಗಿ ಇವಾಗ ಪಾಲಿಸಿ ತರಲ್ಲ, ಮುಚ್ತೀವಿ ಅಂತ ಇವತ್ತಿಗೂ ಹೇಳ್ತಾ ಇಲ್ಲ. ಅವ್ರು ಹೇಳ್ತಿರೋದೇನಂದ್ರೆ ಉನ್ನತೀಕರಣ ಮಾಡ್ತೀವಿ, ನಿಮ್ಮೂರ್ ಶಾಲೆಗೆ ನಾವು ಬಸ್ ಕೊಡ್ತೀವಿ, ಅಲ್ಲಿ ಕೆಪಿಎಸ್ ಶಾಲೆಗೆ ಶಿಕ್ಷಕರನ್ನ ಕೊಡ್ತೀವಿ, ಏನ್ ಮಾಡ್ತೀವಿ, ಈ ಶಾಲೆ ತಗೊಂಡೋಗಿ ಜಿಜೆಸಿ ಸೇರಿಸಿ ಗವರ್ಮೆಂಟ್ ಜೂನಿಯರ್ ಕಾಲೇಜ್ಗೆ ಉನ್ನತೀಕರಣ ಮಾಡ್ತೀವಿ ಹೊರತು ಸುಲಲಿತ ಸಮ್ಮಿಲನ ಮಾಡ್ತೀವಿ ಹೊರತು ನಾವು ಮುಚ್ಚಲ್ಲ. ಒಂದೇ ಮಗು ಇದ್ರು ನಾವು ಶಾಲೆ ಮುಚ್ಚಲ್ಲ, ನನ್ನ ರಕ್ತದಲ್ಲಿ ಕನ್ನಡ ಇದೆ ಅಂತ ಹೇಳಿ ಬಾಯ್ ಮಾಡ್ಕೋತಾರೆ. ಆದ್ರೆ ಅವರ ರಕ್ತದಲ್ಲಿ ಕನ್ನಡ ಇದ್ರೆ ಯಾಕ್ರಿ ಇವತ್ತು ಕನ್ನಡ ಮಾಧ್ಯಮನ ಕೊಗ್ಗಲೆ ಮಾಡ್ತಾ ಇದ್ದಾರೆ? ದ್ವಿಭಾಷಾ ಪದ್ಧತಿಯನ್ನ ತಗೊಂಡ್ ಬಂದು ಪಾಲಿಸಿನಲ್ಲಿ ಒಂದಿರತ್ತೆ,